ನೀವು ಅವಶ್ಯಕತೆಯಿಂದ ಮದುವೆಯಾಗಿದ್ದೀರಾ? ನಿಮ್ಮ ಸ್ವಂತ ಅಗತ್ಯಗಳ ಕಾರಣದಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಗರ್ಭಿಣಿಯಾಗಲು ಸಾಧ್ಯವಾಗಲಿಲ್ಲವೇ? ವಿವಿಧ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಅಗತ್ಯಗಳು ಮತ್ತು ಕೆಲವೊಮ್ಮೆ ಹಣಕಾಸಿನ ಅಗತ್ಯತೆಗಳೊಂದಿಗೆ ನೀವು ಸಂಪೂರ್ಣ ಮನುಷ್ಯನಾಗಿ ಜನಿಸಿದಿರಿ. ಆದ್ದರಿಂದ ಮದುವೆಯು ಈ ಎಲ್ಲ ಸಮಸ್ಯೆಗಳನ್ನು ಒಟ್ಟಿಗೆ ಪರಿಹರಿಸುವ ಸಮಗ್ರ ಪ್ಯಾಕೇಜ್ ಆಗಿದೆ. ಕೆಲವೊಮ್ಮೆ ನಿಮ್ಮ ಅಗತ್ಯಗಳನ್ನು ನಿರಾಕರಿಸಲಾಗುತ್ತದೆ. ಇದು ಒತ್ತಡ, ಉದ್ವೇಗ ಮತ್ತು ಸಂಕಟಕ್ಕೆ ಕಾರಣವಾಗುತ್ತದೆ. ನೀವು ನಿಮ್ಮ ಸ್ವಂತ ಯೋಗಕ್ಷೇಮಕ್ಕಾಗಿ ಮದುವೆಯಾಗಿದ್ದೀರಿ, ಬೇರೊಬ್ಬರಿಗಾಗಿ ತ್ಯಾಗ ಮಾಡಲು ಅಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ನಿಮ್ಮ ಸ್ವಂತ ಅಗತ್ಯತೆ ಮತ್ತು ಕಲ್ಯಾಣಕ್ಕಾಗಿ ನೀವು ಮದುವೆಯಾಗಿದ್ದೀರಿ, ಅಲ್ಲವೇ? ನಿಮ್ಮ ಜೀವನದುದ್ದಕ್ಕೂ ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮದುವೆಯಾಗುವ ಮೂಲಕ ನಿಮ್ಮ ಸ್ವಂತ ಅಗತ್ಯಗಳಿಗಾಗಿ ನೀವು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ನಿಮ್ಮನ್ನು ಕಟ್ಟಿಕೊಂಡಿದ್ದೀರಿ. ನೀವು ಇದನ್ನು ನೆನಪಿಸಿಕೊಂಡರೆ, ಎಲ್ಲ 5 ಅಗತ್ಯಗಳನ್ನು ಪೂರೈಸದಿದ್ದರೂ ಸಹ ನೀವು ಕೃತಜ್ಞತೆಯ ಜೀವನವನ್ನು ನಡೆಸುತ್ತೀರಿ. ನಿಮ್ಮ ಸಂಗಾತಿಯು ನಿಮ್ಮ 2 ಅಥವಾ 3 ಅಗತ್ಯಗಳನ್ನು ಪೂರೈಸಿದರೆ ನೀವು ಕೃತಜ್ಞರಾಗಿರಬೇಕು. ಅವರು ಮಾಡಿದ್ದಾರೋ ಇಲ್ಲವೋ? ಅವರು ನಿಮ್ಮ ಯಾವುದೇ ಅಗತ್ಯಗಳನ್ನು ಪೂರೈಸದಿದ್ದರೆ ನೀವು ಇನ್ನೂ ಅವರೊಂದಿಗೆ ಇರುತ್ತೀರಿ ಎಂದು ನಾನು ಭಾವಿಸುವುದಿಲ್ಲ. ಅವರು ನಿಮ್ಮ ಯಾವುದೇ ಅಗತ್ಯಗಳನ್ನು ಪೂರೈಸದಿದ್ದರೆ ನೀವು ಇನ್ನೂ ಅವರೊಂದಿಗೆ ಇರುತ್ತೀರಿ ಎಂದು ನಾನು ಭಾವಿಸುವುದಿಲ್ಲ. ಅವೆಲ್ಲವನ್ನೂ ಪೂರೈಸಲು ಸಾಧ್ಯವಾಗದಿದ್ದರೂ ಅವರು ಕೆಲವು ಅಗತ್ಯಗಳನ್ನು ಪೂರೈಸುತ್ತಿದ್ದಾರೆ. ನಿಮಗೂ ಅದೇ ಹೋಗುತ್ತದೆ. ಇನ್ನೊಬ್ಬ ವ್ಯಕ್ತಿಯ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಿಲ್ಲ. ನೀವು ಕೆಲವನ್ನು ಪೂರೈಸುತ್ತೀರಿ ಮತ್ತು ಇತರರನ್ನು ಅಲ್ಲ, ಸರಿ? ಆದ್ದರಿಂದ ಈ ಒತ್ತಡ ಮತ್ತು ಉದ್ವೇಗವು ಅದರಿಂದ ಉಂಟಾಗುತ್ತದೆ. ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ನೀವು ಅವುಗಳನ್ನು ನಿರ್ದಿಷ್ಟ ರೀತಿಯಲ್ಲಿ ರೂಪಿಸಿರಬಹುದು ಮತ್ತು ಅದು ಈಗ ಅಪ್ರಸ್ತುತವಾಗುತ್ತದೆ. ನೀವು ಬಯಸಿದರೆ 3 ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ನೀವು ಶಾಂತಿಯುತ ಸ್ಥಿತಿಯನ್ನು ತರಬಹುದು. ಯಾವುದೇ ಪ್ರೀತಿ ಅಥವಾ ಸಂತೋಷ ಇಲ್ಲದಿದ್ದರೂ ಸಹ ನೀವು 100% ಸಿದ್ಧರಿದ್ದರೆ ಕನಿಷ್ಠ 3 ದಿನಗಳಲ್ಲಿ ಶಾಂತಿಯುತ ಸ್ಥಿತಿಯನ್ನು ತರಬಹುದು. ಕನಿಷ್ಠ ನೀವು ಮೌನವಾಗಿರಬಹುದು. ಏನಾಗುತ್ತದೆಯಾದರೂ ಶಾಂತಿ ಮೇಲುಗೈ ಸಾಧಿಸುತ್ತದೆ ಮತ್ತು ಅವರು ಅದನ್ನು ಇಷ್ಟಪಡಬಹುದು. ನಿಮ್ಮ ಅಗತ್ಯಗಳಿಗಾಗಿ ನೀವು ನಿಮ್ಮ ಮಾರ್ಗವನ್ನು ಆರಿಸಿಕೊಂಡಿದ್ದೀರಿ. ನೀವು ಈಗಾಗಲೇ ಅದನ್ನು ಮದುವೆ ಆಯ್ಕೆ ಮಾಡಿಕೊಂಡಿದ್ದರೆ ಅದು ನಿಮಗೆ ಬಿಟ್ಟದ್ದು. ಅದನ್ನು ಆಯ್ಕೆ ಮಾಡದವರಿಗೆ ನಿಮ್ಮ ನಿರ್ಬಂಧಗಳನ್ನು ಆಧರಿಸಿಲ್ಲ, ಆದರೆ ನಿಮ್ಮ ಜಾಗೃತ ಅಗತ್ಯಗಳ ಆಧಾರದ ಮೇಲೆ ನಿಮ್ಮ ಮಾರ್ಗವನ್ನು ಆಯ್ಕೆ ಮಾಡಲು ನಾನು ನಿಮಗೆ ಸಲಹೆ ನೀಡುತ್ತೇನೆ. ಆದ್ದರಿಂದ ಈ ಹಂತವು ನಿಮ್ಮ ಜೀವನದಲ್ಲಿ ಬಂದಾಗ ಇದು ಜಾಗೃತರಾಗಲು ಮತ್ತು ಯೋಚಿಸಲು ಸಮಯವಾಗಿದೆ. 5 ಅಥವಾ 10 ವರ್ಷಗಳ ನಂತರವೂ ಇಂದಿನ ಅಗತ್ಯಗಳು ನಿಮಗೆ ಮುಖ್ಯವಾಗುತ್ತವೆ. ಇಂದಿನ ಸಾಮಾನ್ಯ ಅಗತ್ಯಗಳಿಗಾಗಿ ನಿಮ್ಮ ಜೀವನವನ್ನು ಬಂಧಿಸುವುದು ಸರಿಯೇ ಅಥವಾ ಅವರು ಅಗತ್ಯಗಳನ್ನು ಹಾದು ಹೋಗುತ್ತಿದ್ದಾರೆಯೇ? ಅವರು ತುಂಬಾ ಬಲವಾದ ಅಗತ್ಯಗಳನ್ನು ಹೊಂದಿದ್ದರೆ ನಂತರ ನೀವು ಮದುವೆಯಾಗಬೇಕು. ಅವರು ತುಂಬಾ ಬಲವಾದ ಅಗತ್ಯಗಳನ್ನು ಹೊಂದಿಲ್ಲದಿದ್ದರೆ ಮತ್ತು ಕೇವಲ ಹಾದು ಹೋಗುತ್ತಿದ್ದರೆ ಬಹುಶಃ ನೀವು ಸಿನೆಮಾಕ್ಕೆ ಹೋಗುವ ಮೂಲಕ ಅವುಗಳನ್ನು ಪೂರೈಸಬಹುದು. ನಂತರ ಮದುವೆಯಾಗುವ ಅಗತ್ಯವಿಲ್ಲ. ಅನೇಕ ಜನರು ಹಾಗೆ. ಅವರ ಅಗತ್ಯಗಳು ತುಂಬಾ ಬಲವಾಗಿಲ್ಲ. ಅವರು ಬರುತ್ತಾರೆ ಮತ್ತು ಹೋಗುತ್ತಾರೆ, ಆದರೆ ಸಾಮಾಜಿಕ ರೂಢಿಗಳು ಅವರನ್ನು ಒತ್ತಾಯಿಸುತ್ತವೆ. ಇದು ಅರಿವಿನೊಂದಿಗೆ ಮಾಡಿದ ಪ್ರಜ್ಞಾಪೂರ್ವಕ ಆಯ್ಕೆಯಾಗಬೇಕು, ಬಲವಂತದಿಂದ ಮಾಡಿದ ಆಯ್ಕೆಯಲ್ಲ. ಏಕೆಂದರೆ ನೀವು ಬಲವಂತದಿಂದ ಆರಿಸಿಕೊಂಡರೆ ನೀವು ಯಾವಾಗಲೂ ನಿಮ್ಮ ಹತಾಶೆಯನ್ನು ನಿಮ್ಮ ಸುತ್ತಲಿರುವವರ ಮೇಲೆ ಹೊರಹಾಕುತ್ತೀರಿ. ನೀವು ಇಷ್ಟಪಡದ ಗುಲಾಮಗಿರಿಯ ಭಾವನೆಯನ್ನು ನೀವು ಅನುಭವಿಸುತ್ತೀರಿ ಮತ್ತು ನಿಮ್ಮ ಸುತ್ತಮುತ್ತಲಿನವರ ಮೇಲೆ ನಿಮ್ಮ ಹತಾಶೆಯನ್ನು ಹೊರಹಾಕುತ್ತೀರಿ. ನೀವು ಏನು ಮಾಡುತ್ತಿದ್ದೀರಿ ಎಂಬುದು ಸಮಸ್ಯೆಯಲ್ಲ, ನೀವು ಅದನ್ನು ಹೇಗೆ ಮಾಡುತ್ತಿದ್ದೀರಿ ಎಂಬುದು ಸಮಸ್ಯೆಯಾಗಿದೆ.
ನೀವು ಏನು ಮಾಡುತ್ತೀರಿ ಎಂಬುದು ನಿಮ್ಮ ಅಗತ್ಯಗಳಿಂದ ನಿರ್ಧರಿಸಲ್ಪಡುತ್ತದೆ, ಆದರೆ ನೀವು ಅದನ್ನು ಹೇಗೆ ಮಾಡುತ್ತೀರಿ ಎಂಬುದು ನಿಮ್ಮ ಜೀವನದ ಸ್ವರೂಪವನ್ನು ನಿರ್ಧರಿಸುತ್ತದೆ. ಒಂಟಿಯಾಗಿ ಅಥವಾ ಜನರೊಂದಿಗೆ ನಡೆಯುವುದು ಪ್ರಯೋಜನಕಾರಿಯೇ? ನೀವು ವೇಗವಾಗಿ ಚಲಿಸಲು ಬಯಸಿದರೆ ನಂತರ ಏಕಾಂಗಿಯಾಗಿ ಹೋಗಿ ಎಂಬ ಆಫ್ರಿಕನ್ ಮಾತು ಇದೆ. ನೀವು ದೀರ್ಘಕಾಲ ನಡೆಯಲು ಬಯಸಿದರೆ ಜನರೊಂದಿಗೆ ನಡೆಯಿರಿ. ನೀವು ದೀರ್ಘ ಪ್ರಯಾಣವನ್ನು ಪ್ರಾರಂಭಿಸುತ್ತಿದ್ದರೆ ಸಹಚರರನ್ನು ಹೊಂದುವುದು ಉತ್ತಮ. ಆದರೆ ನೀವು ಸ್ವಲ್ಪ ದೂರವನ್ನು ತ್ವರಿತವಾಗಿ ಕ್ರಮಿಸಬೇಕಾದರೆ ಒಬ್ಬಂಟಿಯಾಗಿ ಹೋಗುವುದು ಉತ್ತಮ. ಗೌತಮ ಬುದ್ಧನಿಗೆ ಯಾರೋ ಅದೇ ಪ್ರಶ್ನೆಯನ್ನು ಕೇಳಿದಾಗ ಇನ್ನೊಂದು ಮಾತಿದೆ. ಅವರು ಹೇಳಿದರು, ಮೂರ್ಖನೊಂದಿಗೆ ನಡೆಯುವುದಕ್ಕಿಂತ ಒಂಟಿಯಾಗಿ ನಡೆಯುವುದು ಉತ್ತಮ, ಏಕೆಂದರೆ ಜನರು ನಿಮ್ಮನ್ನು ನೋಡಿದಾಗ ಯಾರನ್ನು ಮದುವೆಯಾಗಬೇಕೆಂದು ಅವರಿಗೆ ತಿಳಿಯುತ್ತದೆ. ಇದು ಗೌತಮನ ಕಾರ್ಯವಿಧಾನವಾಗಿತ್ತು. ಅವರು ಯಾವಾಗಲೂ ಇತರರನ್ನು ಸೇರುವುದನ್ನು ವಿರೋಧಿಸುತ್ತಾರೆ. ಅವರು ಹೇಳುತ್ತಿದ್ದರು, ಜೀವನವು ಒಂದು ಸಣ್ಣ ಪ್ರಯಾಣ, ನಿಮಗೆ ಕಂಪನಿ ಏಕೆ ಬೇಕು? ನೀವು ಈ ದೇಹವನ್ನು ತೊರೆದಾಗ ಅದು ದೀರ್ಘ ಪ್ರಯಾಣವಾಗಿರುತ್ತದೆ, ನಾನು ಅಲ್ಲಿಯೇ ಇರುತ್ತೇನೆ. ಆದರೆ ಜೀವನವು ದೀರ್ಘವಾಗಿದೆ ಎಂದು ನೀವು ಭಾವಿಸಿದರೆ ಬಹುಶಃ ನಿಮಗೆ ಕಂಪನಿಯ ಅಗತ್ಯವಿದೆ. ನಿಮಗೆ ಕಂಪನಿಯ ಅಗತ್ಯವಿದ್ದರೆ ನೀವು ಅದನ್ನು ಹೊಂದಬಹುದು, ಆದರೆ ನೀವು ಆ ಕಂಪನಿಯನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದು ನಿರ್ಣಾಯಕವಾಗಿದೆ. ನೀವು ಅದನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಲು ಬಯಸಿದರೆ ನೀವು ಮಾಡಬೇಕಾದ ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ, ವಿಶೇಷವಾಗಿ ನಿಮ್ಮ ಮಕ್ಕಳೊಂದಿಗೆ ಜೀವನದ ಮೂಲಭೂತ ಸತ್ಯಗಳ ಮೇಲೆ ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಚೌಕಟ್ಟನ್ನು ಆಧರಿಸಿದೆ. ಜೀವನದ ಮೂಲಭೂತ ಸತ್ಯವೆಂದರೆ ನೀವು ಅಶಾಶ್ವತರು. ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಚೌಕಟ್ಟನ್ನು ನಿಮ್ಮ ನಶ್ವರತೆಯ ಸುತ್ತ ನಿರ್ಮಿಸಬೇಕು. ಇದು ಅತ್ಯಂತ ಮುಖ್ಯವಾಗಿದೆ. ಜೀವನವು ಒಂದು ಸಣ್ಣ ಪ್ರಯಾಣವಾಗಿದೆ ಮತ್ತು ಸಾವು ಯಾವುದೇ ಕ್ಷಣದಲ್ಲಿ ಬರಬಹುದು ಎಂದು ನೀವು ಇದನ್ನು ನಿರಂತರವಾಗಿ ಅರಿತುಕೊಂಡರೆ ನಿಮ್ಮ ಜೀವನವನ್ನು ನೀವು ವಿಶೇಷ ರೀತಿಯಲ್ಲಿ ಬದುಕುತ್ತೀರಿ. ಸಮಯವು ವೇಗವಾಗಿ ಜಾರಿ ಹೋಗುತ್ತಿದೆ ಮತ್ತು ನೀವು ಯಾವುದೇ ಕ್ಷಣದಲ್ಲಿ ರಾಶಿ ಮಾಡಬಹುದು ಎಂದು ನಿಮಗೆ ತಿಳಿದಾಗ ನಿಮಗೆ ಯಾರ ಮೇಲೂ ಕೋಪಗೊಳ್ಳಲು ಸಮಯವಿಲ್ಲ, ಯಾರೊಂದಿಗೂ ಜಗಳವಾಡಲು ನಿಮಗೆ ಸಮಯವಿಲ್ಲ, ಹತಾಶೆಯಲ್ಲಿ ದೀರ್ಘಕಾಲ ಕುಳಿತುಕೊಳ್ಳಲು ನಿಮಗೆ ಸಮಯವಿಲ್ಲ, ಏಕೆಂದರೆ ಟಿಕ್ 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 ಅದು ದೂರ ಹೋಗುತ್ತಲೇ ಇರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ನಮ್ಮ ಅಸ್ತಿತ್ವದ ಅಶಾಶ್ವತತೆಯ ಸುತ್ತ ತಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಚೌಕಟ್ಟನ್ನು ನಿರ್ಮಿಸಿಕೊಳ್ಳುವುದು ಬಹಳ ಮುಖ್ಯ. ಅಂತಿಮವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಇದು ಲಾಠಿ ಹಾದು ಹೋಗುವ ವೃತ್ತಿಯಾಗಿದೆ. ಸ್ವಲ್ಪ ಸಮಯದವರೆಗೆ ಪ್ರಪಂಚವು ನಿಮ್ಮ ಕೈಯಲ್ಲಿದೆ, ನಂತರ ಅದು ಬೇರೆಯವರಿಗೆ ಹೋಗುತ್ತದೆ. ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಬ್ಯಾಟನ್ ಅನ್ನು ರವಾನಿಸುವ ಪ್ರಕ್ರಿಯೆಯನ್ನು ಅತ್ಯಂತ ಕೆಟ್ಟ ರೀತಿಯಲ್ಲಿ ಮಾಡಲಾಗುತ್ತದೆ ಎಂದು ನೀವು ನೋಡುತ್ತೀರಿ. ಮುಂದಿನ ಪೀಳಿಗೆಗೆ ಲಾಠಿ ಹಸ್ತಾಂತರಿಸುವ ಪ್ರಕ್ರಿಯೆಯು ಭಯಾನಕವಾಗಿದೆ, ಏಕೆಂದರೆ ಜನರ ಮಾನಸಿಕ ಚೌಕಟ್ಟುಗಳು ಅವರ ಶಾಶ್ವತತೆಯ ನಂಬಿಕೆಯ ಸುತ್ತ ಸ್ಥಾಪಿಸಲ್ಪಟ್ಟಿವೆ. ಅವರು ಅಶಾಶ್ವತರು ಎಂದು ಅವರು ನೋಡುವುದಿಲ್ಲ. ನೀವು ಅಶಾಶ್ವತರು ಎಂದು ನೀವು ನಿರಂತರವಾಗಿ ಅರಿತುಕೊಂಡರೆ ನೀವು ಸ್ವಾಭಾವಿಕವಾಗಿ ಬುದ್ಧಿವಂತಿಕೆಯಿಂದ ಖರ್ಚು ಮಾಡುತ್ತೀರಿ. ಮೂರ್ಖತನಕ್ಕೆ ನಿಮಗೆ ಸಮಯವಿಲ್ಲ. ನೀವು ನಾಳೆ ಸಾಯಬಹುದು ಎಂದು ನಿಮಗೆ ತಿಳಿದಿದೆ ಎಂದು ಭಾವಿಸೋಣ. ನೀವು ಯಾರೊಂದಿಗಾದರೂ ಜಗಳವಾಡುತ್ತಾ ನಿಮ್ಮ ಸಮಯವನ್ನು ಕಳೆಯುತ್ತೀರಾ? ಏಕೆಂದರೆ ನಿಮ್ಮ ಸಮಯ ಕಳೆದು ಹೋಗುತ್ತಿದೆ. ನಿಮ್ಮ ಸಮಯ ಇನ್ನೂ ಜಾರಿ ಹೋಗುತ್ತಿದೆ. ಭಯಂಕರವಾದ ಕಾಯಿಲೆಯ ಬಗ್ಗೆ ವೈದ್ಯರು ನಿಮಗೆ ಹೇಳಿದ ನಂತರವೂ ಅದು ಇನ್ನೂ ದೂರ ಹೋಗುತ್ತಿದೆ. ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.